ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ ಟಿ ಇ ಟಿ ಅಪ್ಡೇಟ್ಗೆ ಸ್ವಾಗತ. ಟಿ ಇ ಟಿ ನಿಮಗೆ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಒರಿಜಿನಲ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಕೂಡ ಮಾಡಿದ್ದಾರೆ. ಟೀಚರ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ನ ಯಾರು ಕೂಡ ನೀವು ಕ್ಲಿಯರ್ ಮಾಡಿದ್ರೆ ಅವರಿಗೆ. ಅಂಡ್ ನಿಮಗೆ ಮೈನ್ ಗುಡ್ ನ್ಯೂಸ್ 2014ರಿಂದ 2025 ಲಾಸ್ಟ್ ಇಯರ್ ಓಲ್ಡ್ ಇಯರ್ ಎಲ್ಲರೂ ಕೂಡ ಸಾಕಷ್ಟು ಜನ ಮಿಸ್ ಮಾಡ್ಕೊಂಡಿರ್ತಾರೆ. ಎಲ್ಲ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಹಳುಬರು ಹೊಸಬರು ಯಾರಂತ ಇದ್ದೀರಾ ಅವರಿಗೆ ಎಲ್ಲರಿಗೂ ಕೂಡ ಈ ಹಿಂದೆ ಎಲ್ಲ ಕೂಡ ಯಾರು 2014ರಿಂದ 2025ವರೆಗೂ ಟಿ ಟಿ ಪಾಸ್ ಮಾಡಿದ್ರೆ ಅವ್ರದ್ದೆಲ್ಲದೂ ಕೂಡ ಅಫಿಷಿಯಲ್ ಆಗಿ ಡೌನ್ಲೋಡ್ ಮಾಡಬಹುದು. ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನಾವು ಜಸ್ಟ್ ನೀವು ಟಿ ಟಿ ಕರ್ನಾಟಕ ಅಂತ ಹೊಡೀರಿ, ಫಸ್ಟ್ ವೆಬ್ಸೈಟ್ ಕೂಡ ಬರುತ್ತೆ. ಅಲ್ಲಿ ನಿಮಗೆ ಡೇಟ್ ಆಫ್ ಬರ್ತ್, ನಿಮ್ಮ ಅಪ್ಲಿಕೇಶನ್ ನಂಬರ್ ಎಂಟ್ರಿ ಮಾಡಿ ನೀವು ಕಡ್ಡಾಯವಾಗಿ ನೀವು ಟಿ ಟಿ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೋಬಹುದು. ಹಳೆ ವಿದ್ಯಾರ್ಥಿಗಳು 2014ರಿಂದ ಯಾರು ಇದ್ದಾರೆ ಅವರು ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಬಂದ್ಬಿಟ್ಟು ನಿಮಗೆ ಏನ್ ಕರೆಕ್ಷನ್ಸ್ ಕೂಡ ಏನ್ ಮಾಡಬಹುದು ಅಂತ ನೋಡೋದಾದ್ರೆ, ನಿಮಗೆ ಮೈನರ್ ಕರೆಕ್ಷನ್ಸ್ ಕೂಡ ಮಾಡಬಹುದು. ಲೈಕ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀವಿ. ನಿಮ್ಮ ನೇಮ್ ಸ್ಪೆಲ್ಲಿಂಗು, ಫಾದರ್ ಮದರ್ ಡೇಟ್ ಆಫ್ ಬರ್ತ್, ಜೆಂಡರ್ ಮತ್ತೆ ನಿಮ್ಮ ಕ್ಯಾಟಗರಿ ಇದ್ರೆ ಕೂಡ ನೀವು ಚೇಂಜಸ್ ಮಾಡಬಹುದು. ನಿಮ್ಮ ಮಾರ್ಕ್ಸ್, ಫೇಲ್, ಫಾಸ್ಟ್ ಸ್ಟೇಟಸ್, ರಿಜಿಸ್ಟ್ರೇಷನ್ ನಂಬರ್, ಎಕ್ಸಾಮ್ ಇಯರ್ ಇವನ್ನೆಲ್ಲ ನೀವು ಮಾಡಿಫಿಕೇಶನ್ ಅಥವಾ ಎಡಿಟ್ ಮಾಡೋಕ್ಕಾಗೋದಿಲ್ಲ. ನಿಮಗೆ ನಿಮ್ಮ ಡಾಕ್ಯುಮೆಂಟ್ಗಳನ್ನ ಇರಬೇಕಾಗುತ್ತೆ. ಮೇನ್ ಥಿಂಗ್ ನಿಮ್ಮ ಹಾಲ್ ಟಿಕೆಟ್, ಟಿ ಟಿ ಮಾರ್ಕ್ಸ್ ಕಾರ್ಡು, ಒರಿಜಿನಲ್ ಸರ್ಟಿಫಿಕೇಟ್ ಪ್ಲಸ್ ಕಾಪಿಡು, SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು. ನಿಮಗೆ ಇನ್ ಕೇಸ್ ನಿಮಗೆ ನೇಮ್ ಏನೋ ಚೇಂಜಸ್ ಕೂಡ ಆಗಿದ್ರೆ ಅದು ನೋಟಿಫಿಕೇಶನ್ ಬೇಕಾಗುತ್ತೆ. ನಂತರ ಒಂದು ಅಪ್ಲಿಕೇಶನ್ ಫಾರ್ಮ್ ಅಥವಾ ನಿಮಗೆ ನೀವು ಮೇಲ್ ಮಾಡಿದ್ರೆ ಮೇಲ್ ಫಾರ್ಮ್ಯಾಟ್ ಅಲ್ಲಿ ಮೇಲ್ ಮಾಡಬೇಕಾಗುತ್ತೆ. ನಿಮಗೆ ಏನ್ ರಾಂಗ್ ಆಗಿದೆ, ಏನ್ ಕರೆಕ್ಟ್ ಆಗಬೇಕಾಗುತ್ತೆ, ರೀಸನ್ ಏನು ಅಂತ ಹೇಳಿ ಮೆನ್ಷನ್ ಕೂಡ ಮಾಡಬೇಕಾಗುತ್ತೆ. ಈ ಹಿಂದೆ ನಿಮಗೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಈ ಹಿಂದೆ ಒಂದ್ಬಿಟ್ಟು ನಿಮಗೆ ಇಮೇಲ್ ಕೂಡ ಮಾಡ್ತಾ ಇದ್ರು, ಪ್ಲಸ್ ನಿಮಗೆ ಪೋಸ್ಟ್ ಮುಖಾಂತರ ನಿಮಗೆ CSC ಸೆಲ್ಗೆ ಕಳ್ಸಿಕೊಡ್ತಾ ಇದ್ರು. ಈ ಬಾರಿ ಯಾವ ರೀತಿ ನಿಯಮ ತರ್ತಾರೆ ಅಂತ ನಾವು ತಿಳಿಸ್ಕೊಡ್ತೀವಿ. ಒಂದು ಆಪ್ಷನ್ಸ್ ಮೇಲ್ ಮಾಡಬಹುದು, ನಂತರ ನಿಮಗೆ ಇನ್ನೊಂದು ಆಪ್ಷನ್ಸ್ CSC ಸೆಲ್ಗೆ ಮಾಹಿತಿ ತಗೊಳ್ಬಹುದು. ಬಟ್ ಈ ಬಾರಿ ಏನಾಗಿದೆ ಅಂದ್ರೆ ಪ್ರತಿ ವರ್ಷ ಕಡಿಮೆ ಜನ ಪಾಸ್ ಆಗ್ತಿದ್ರು, ಉತ್ತೀರ್ಣರಾಗ್ತಿದ್ರು. ಈ ಬಾರಿ ಜಾಸ್ತಿ ಜನ ಆಗಿದ್ದಾರೆ. ಹಾಗಾಗಿ ಕರೆಕ್ಷನ್ ವಿಂಡೋ ಏನಾದ್ರು ಬಿಡ್ತಾರೆ ಟಿ ಅವರು, ಅಥವಾ ಈ ಹಿಂದೆ ಇದ್ದ ನಿಯಮನೇ ಫಾಲೋ ಅಪ್ ಮಾಡ್ತಾರ ಅಂತ ಹೇಳಿ ನಮಗೆ ಕಾಯ್ದು ನೋಡೋಣ. ನಿಮಗೆ ಯಾವ್ದಾರ ಮಾಹಿತಿ ಕೊಡ್ತೀವಿ. ನೀವು ಬೇಕಾದ್ರೆ ಮೇಲ್ ಮಾಡ್ಬೋದು, ನೀವು ಪೋಸ್ಟ್ ಕೂಡ ಮಾಡ್ಬೋದು. ಏನ್ ರಾಂಗ್ ಆಗಿದೆ, ಏನ್ ಕರೆಕ್ಟ್ ಮಾಡ್ಬೋದು, ರೀಸನ್ ಏನು ಅಂತ ನೀವು ಕೊಡ್ಬೇಕಾಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ರವಿ ಕೆ ಅನ್ನೋ ಬದಲು ರವಿ ಕುಮಾರ್ ಅಂತ ಪ್ರಿಂಟ್ ಆಗಿದೆ. ಸಾರಿ, ಒಬ್ರು ನೇಮು ರವಿ ಕೆ ಅಂತ ಪ್ರಿಂಟ್ ಆಗಿದೆ, ರವಿ ಕುಮಾರ್ ಬದಲು. ಅಂತವ್ರು ಏನ್ ಮಾಡಬೇಕಾಗುತ್ತೆ ಅಂದ್ರೆ ಸೇಮ್ CICCL ಗೆ ನಿಮಗೆ ನಿಮ್ಮ ಡಾಕ್ಯುಮೆಂಟ್ಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ನಿಮಗೆ ಏನೆಲ್ಲ ರೀಸನ್ಸ್ ನಿಮಗೆ ಮೇಲ್ ಮಾಡಿ ನಿಮ್ಮ ಪ್ರೂಫ್ಗಳು ಯಾವ ರೀತಿ. ಫಾರ್ ಎಕ್ಸಾಂಪಲ್ ನಿಮಗೆ ರವಿ ಕೆ ಅಂತ ಇದೆ, ನಿಮ್ಮ ಹೆಸರು ರವಿ ಕುಮಾರ್ ಅಂತ ಅಂದ್ರೆ ರವಿ ಕುಮಾರ್ ಅನ್ನೋದು ಎಲ್ಲಿದೆ, ಆಧಾರ್ ಕಾರ್ಡ್ ಅಲ್ಲಿ ಇದೆಯಾ, ಪಾನ್ ಕಾರ್ಡ್ ಅಲ್ಲಿ ಇದೆಯಾ, ವೋಟರ್ ಐಡಿ ಇದೆಯಾ ಅನ್ನೋದು ನೀವು ಪ್ರೂಫ್ ಕೊಟ್ಟು ಅಂತ ನೀವು ವೆರಿಫೈ ಮಾಡಬೇಕಾಗುತ್ತೆ. ನಿಮ್ದು ವೆರಿಫಿಕೇಶನ್ ಡಾಕ್ಯುಮೆಂಟ್ಗಳು ಜೆನ್ಯೂನ್ ಆಗಿದೆ ಕರೆಕ್ಷನ್ ಮಾಡಿ ಅಪ್ರೂವ್ ಮಾಡಿ ನಿಮಗೆ ಕರೆಕ್ಟೆಡ್ ಸರ್ಟಿಫಿಕೇಟ್ ನ ಇಶ್ಯೂ ಕೂಡ ಮಾಡ್ತಾರೆ. 15 ದಿನದಿಂದ 45 ದಿನಗಳವರೆಗೆ ನಿಮ್ಗೆ ಕಾಲಾವಕಾಶ ಕೊಡ್ತಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಎಡಿಟ್ ಆಪ್ಷನ್ಸ್ ನ ಬಿಡ್ತಾರೆ. ನಮಗೆ ಮಾಹಿತಿನ ಕೊಡ್ತೀವಿ. ನಿಮ್ಗೆ ಯಾವ ಪ್ರೊಸೆಸ್ ಇರುತ್ತೆ ಅಂತ, ಒಂದು ಮೇಲ್ ಮಾಡಬೇಕಾ ಅಥವಾ CSC ಸೆಲ್ಗೆ ಪೋಸ್ಟ್ ಕೂಡ ಮಾಡಬೇಕಾ ಅಂತ ಹೇಳಿ ಮಾಹಿತಿನ ಕೊಡ್ತೀವಿ. ಅದು ಇಂಪಾರ್ಟೆಂಟ್. ಇಲ್ಲಿ ಮೇನ್ ಥಿಂಗ್ ಸಾಕಷ್ಟು ಜನ ಕೇಳ್ತಾ ಇದ್ರಿ, ಅಡ್ರೆಸ್ ಎಡಿಟ್ ಮಾಡಬಹುದಾ ಅಂತ. ಒಂದು ಅಡ್ರೆಸ್ ಮಿಸ್ಫಿಲ್ ಆಗಿದೆಯಾ, ಅಥವಾ ನಿಮಗೆ ಸಿಟಿ, ಡಿಸ್ಟಿಕ್, ಪಿನ್ ಕೋಡ್ ರಾಂಗ್ ಆಗಿದೆಯಾ, ಅಥವಾ ಪರ್ಮನೆಂಟ್ ಅಡ್ರೆಸ್ ತಪ್ಪಾಗಿದೆಯಾ, ಅಥವಾ ಅಡ್ರೆಸ್ ಇನ್ಕರೆಕ್ಟ್ ಆಗಿದೆ, ಈ ರೀತಿ ಸಮಸ್ಯೆ ಕೂಡ ಇರುತ್ತೆ. ಒಂದು ಮೈನರ್ ಚೇಂಜಸ್ ಆಗಿದ್ರೆ ಸಮಸ್ಯೆ ಇಲ್ಲ, ಬಟ್ ಮೇಜರ್ ಆಗಿ ದೊಡ್ಡ ಚೇಂಜಸ್ ಕೂಡ ಆಗಿದ್ರೆ ಮಾಡಿಸಿ. ಮೈನರ್ ಚೇಂಜಸ್ ಎಲ್ಲ ನೆಗೋಷಿಯಬಲ್ ಇರುತ್ತೆ, ಆಯ್ತಾ. ಇದೇನು ಟಿ ಟಿ ಸರ್ಟಿಫಿಕೇಟ್ಗೆ ಮೈನರ್ ಚೇಂಜಸ್ ಏನೋ ಸಮಸ್ಯೆ ಕೂಡ ಆಗೋದಿಲ್ಲ. ನಿಮಗೆ ಮೇಜರ್ ಚೇಂಜಸ್ ಕೂಡ ಇದ್ರೆ ನೀವು ದಯವಿಟ್ಟು ಅಪ್ಡೇಟ್ ಮಾಡಬೇಕಾಗುತ್ತೆ. ಲೈಕ್ ಬಂದ್ಬಿಟ್ಟು ನಿಮಗೆ ವ್ಯಾಲಿಡ್ ಅಡ್ರೆಸ್ ಪ್ರೂಫ್ ಇರಬೇಕಾಗುತ್ತೆ, ಆಯ್ತಾ. ಯಾವುದೋ ಒಂದು ಆಧಾರ್, ವೋಟರ್ ಐಡಿ, ರೇಷನ್ ಕಾರ್ಡು, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಎಲೆಕ್ಟ್ರಿಸಿಟಿ ಬಿಲ್ಲು, ಬ್ಯಾಂಕ್ ಪಾಸ್ಬುಕ್ ಅಡ್ರೆಸ್ ಪೇಜ್, ಯಾವುದೋ ಒಂದು ಕೂಡ ನಿಮಗೆ ಡಾಕ್ಯುಮೆಂಟ್ ಇರಬೇಕಾಗುತ್ತೆ. ಅದರಲ್ಲಿ ಕರೆಕ್ಟ್ ಆಗಿ ಇರಬೇಕಾಗುತ್ತೆ, ಒಂದು ಪ್ರೂಫ್ ಇರಬೇಕಾಗುತ್ತೆ. ಅಂದ್ರೆ ನಿಮಗೆ ಏಕಾಏಕಿ ಸುಮ್ಮನೆ ನಮ್ದು ಯಾವುದೇ ರೀತಿ ಮಾಡಿಫಿಕೇಶನ್ ಕೂಡ ಮಾಡೋದಿಲ್ಲ. ಲೈಕ್ ನೀವು ಮ್ಯಾರಿಡ್ ಆಗಿದ್ರೆ ಅಡ್ರೆಸ್ ಚೇಂಜ್ ಆಗಿರುತ್ತೆ, ಅವರು ಕೂಡ ಯಾವ್ದಾದ್ರು ಒಂದು ಮಾಹಿತಿ ಇದ್ರೆ ಲೈಕ್ ಆಧಾರ್ ಕಾರ್ಡು, ವೋಟರ್ ಐಡಿ, ರೇಷನ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ, ಸಾರಿ ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸು, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಯಾವ್ದಾದ್ರು ಒಂದು ನಿಮಗೆ ಇದ್ರೆ ಲೈಕ್ ಅದನ್ನ ನೀವು ಮೇನ್ ಡಾಕ್ಯುಮೆಂಟ್ ಅಂತ ಕೊಟ್ಟು ನಂತರ ಅದನ್ನ ಮ್ಯಾಚ್ ಮಾಡ್ತಾರೆ. ಸರಿ ಇದ್ರೆ ನಿಮಗೆ ಆಗ್ತಾರೆ. ನಿಮಗೆ ಸರ್ಟಿಫಿಕೇಟ್ ಅನ್ನೆಲ್ಲ ಕೂಡ ಮಾಡ್ಕೋಬಹುದು. ಇನ್ ಕೇಸ್ ಆನ್ಲೈನ್ ಬಿಟ್ಟಿಲ್ಲ, ಇನ್ ಕೇಸ್ ಆನ್ಲೈನ್ ಬಿಟ್ರೆ ನಿಮಗೆ ಅಲ್ಲೇ ನಿಮಗೆ ವೆಬ್ಸೈಟ್ಗೆ ಹೋಗಿ ನೀವು ಮಾಡ್ಕೋಬೇಕಾಗುತ್ತೆ. ಅದ್ರ ಬಗ್ಗೆ ನಾವು ಬೇಕಾದ್ರೆ ಮಾಹಿತಿ ಕೊಡ್ತೀವಿ. ನೀವು ಬೇಕಾದ್ರೆ ಮೇಲ್ ಮಾಡ್ಬೋದು. ನಿಮಗೆ ರೆಗ್ಯುಲರ್ ಫಾಲೋ ಮಾಡಿದ್ರೆ ನಾವು ನಿಮಗೆ ಸಂಪೂರ್ಣ ಮಾಹಿತಿನ ಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.